ಆಲ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಿನೀಸ್ ವಾಂಡವೇ. ಬನ್ನಿ ವಿಡಿಯೋ ಒಳಗೋಗಿ ನೋಡೋಣ. ಐ ಆಮ್ ಸೋ ಸಾರಿ, ಪ್ರೇಕ್ಷಕರ ಒತ್ತಾಯದ ಮೇಲೆ ಐ ಆಮ್ ಸ್ಪೀಕಿಂಗ್ ಇನ್ ಕನ್ನಡ ಬಿಕಾಸ್ ನನ್ನ ಈ ವ್ಲಾಗ್ ಮತ್ತು ವೀಡಿಯೋಸ್ ಎಲ್ಲನೂ ತಮಿಳ್ ಆಡಿಯನ್ಸ್ಗಿಂತ ಕನ್ನಡ ಆಡಿಯನ್ಸೇ ಜಾಸ್ತಿ ನೋಡ್ತಾ ಇರೋದು. ಸೊ ಕೆಲವೊಂದು ಜನ ಮತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಮಾತಾಡೋದು, ಸೊ ಯು ಕ್ಯಾನ್ ಸ್ಪೀಕ್ ಇನ್ ಕನ್ನಡ ಅಲ್ವಾ, ನೀವು ಇಲ್ಲೇ ತನಕ ಇರೋದು ಅಂತ ಎಲ್ಲ ಕ್ವೆಶನ್ ಮಾಡಿದ್ರು. ಆ್ಯಂಡ್ ಕೆಲವೊಬ್ಬರು ಮತ್ತು ನಾನು ಹೋಗಿ ನೋಡಿದಾಗ ನನಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾವ್ಯಾವ ಪ್ಲೇಸಿಂದ ಎಷ್ಟು ವ್ಯೂಸ್ ಬರ್ತಿದೆ, ಯಾರು ನೋಡ್ತಿರೋದು ಅವೆಲ್ಲ. ಸೊ ವೆನ್ ಐ ಸಾ ದ್ಯಾಟ್, ಸೊ ನನಗೆ ಕರ್ನಾಟಕದಲ್ಲೇ ಜಾಸ್ತಿ ವ್ಯೂಸ್ ಹೋಗ್ತಾ ಇರೋದು. ಸೊ ಐ ಥಾಟ್ ಐ ಕ್ಯಾನ್ ಬ್ಯಾಲೆನ್ಸ್ ಬೋತ್, ಲೈಕ್ ತೀರಾ ಕನ್ನಡನೂ ಇಲ್ಲ ತಮಿಳು ಇಲ್ಲ, ಸೊ ಐ ಕ್ಯಾನ್ ಡೂ ಇನ್ ಬೋತ್ ಅಂತ ಅಂದ್ಬಿಟ್ಟು ಐ ಹ್ಯಾವ್ ಟೇಕನ್ ದ ಡಿಸಿಷನ್. ಐ ವಿಲ್ ನಾಟ್ ಸೇ ಐ ಡೋಂಟ್ ನೋ ಕನ್ನಡ, ಇಲ್ಲ ನನಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತ. ಐ ನೋ ಬೆಟರ್, ಬಟ್ ಆದ್ರೂ ಕೆಲವೊಂದು ವಿಷಯ, ಕೆಲವೊಂದು ಮಾತೆಲ್ಲ ಮೈ ಪ್ರೊನೌನ್ಸಿಯೇಷನ್ ಇಸ್ ಕ್ವೈಟ್ ಡಿಫ್ರೆಂಟ್. ಸೊ ಪ್ಲೀಸ್ ಟಾಲರೇಟ್ ಆಲ್ ದೋಸ್ ಥಿಂಗ್ಸ್. ಓಕೆ, ನಾನೇನೋ ಗಿಫ್ಟ್ ತುಂಬ ಹೆವಿಯಾಗಿರುತ್ತೆ ಅಂದ್ಕೊಂಡೆ, ಬಟ್ ಇಟ್ ವಾಸ್ ಜಸ್ಟ್ ಅನ್ ಅಲಾರಮ್, ನಾನು ಬೇಗ ಎದ್ದೊಳ್ಬೇಕಂತ. ಬಟ್ ನಾಟ್ ಬ್ಯಾಡ್, ಜಸ್ಟ್ ಕೀಪ್ ಗೋಯಿಂಗ್. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಸ್ಯಾಟರ್ಡೇ ಐ ಥಿಂಕ್ ಸೊ, ಯಾ. ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ನನ್ನ ಫ್ರೆಂಡ್ ಒಬ್ಬರು ನನಗೆ ಐಡಿಯಾ ಕೊಟ್ಟರು, ನೀವು ಮನೆ ಮೇಲ್ಗಡೆ ನೀವು ಫೋಟೋ ತಗೋಬೋದಲ್ವ. ರೀಲ್ಸ್ ಎಲ್ಲ ಮಾಡ್ಬೋದಲ್ವಾ ಅಂತ. ಸೊ ದಟ್ ಟೈಮ್ ಐ ಥಾಟ್, ಹೌದಲ್ವಾ, ನಾನು ಮೇಲೇ ಮಾಡ್ಬೋದಲ್ವಾ ಮಾಡಿ ಮೇಲೆ ಅಂತ ನಾನು ಮತ್ತು ನನ್ನ ಮಗ ಇಬ್ಬರು ಹೋಗಿ ವೀಡಿಯೋಸ್ ತಗೋತಾ ಇದ್ವಿ. ನೋಡಿದ್ರಲ್ವಾ ಬ್ಲ್ಯಾಕ್ ಕಲರ್ ಡಾಗು, ಅದ್ರ ಹೆಸರು ಭೀಮಾ ಅಂತ, ನಮ್ಮ ಮನೆ ಎದುರುಗಡೆ ಇರೋದು. ನಮ್ಮ ನೋಡಿ ಇದುವರೆಗೂ ನಾವು ಮೇಲ್ಗಡೆ ಹೋಗಲೇ ಇಲ್ಲ. ಸೊ ನಮ್ಮ ನೋಡಿ ಯಾರು ಅಂದ್ಕೊಂಡು ಕಿರ್ಚ್ಕೊಂಡು ಬಗಲ್ತಾ ಇತ್ತು. ಇಟ್ ಇಸ್ ನೈಸ್ ಸಮಥಿಂಗ್. ಆ್ಯಂಡ್ ಫೈನಲಿ ಮಕ್ಕಳೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಕ್ಯಾರಮ್ ಬೋರ್ಡ್ ಆಡೋಣ ಅಂತ ಮನೇಲಿ ಆಟಾಡ್ತಾಯಿದ್ರು. ಒನ್ ವೀಕ್ ಮುಂಚೆನೇ ಅಮೆಝಾನಲ್ಲಿ ಕೀಬೋರ್ಡ್ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ವಿ. ಅದು ಬಂದು 1 ವೀಕ್ ಆಗಿತ್ತು, ನಾವು ಅದನ್ನು ಅನ್ಬಾಕ್ಸಿಂಗೇ ಮಾಡಿರಲಿಲ್ಲ. ಸರಿ ಯಾವತ್ತು ಫ್ರೀ ಇದ್ವಲ್ಲ ಅಂತ ಓಪನ್ ಮಾಡಿ, ಓಕೆ ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಿದ್ರು ಫಿಕ್ಸ್ ಮಾಡಿ, ಓಕೆ ಇದು ಮಾಡೋಣ ಅಂತ. ಚೆನ್ನಾಗಿತ್ತು, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಓಕೆ ಅದೆಲ್ಲ ಆದಮೇಲೆ ನಾನು ರೆಡಿಯಾಗಿ, ನನಗೆ ಅವತ್ತು ಈವ್ನಿಂಗ್ ಸಾಂಗ್ ಪ್ರಾಕ್ಟೀಸ್ ಇತ್ತು ಚರ್ಚಲ್ಲಿ. ಸೊ ಅದನ್ನು ಹೋಗೋಣ ಅಂತ ಆಟೋದಲ್ಲಿ ಹೊರಟಿದ್ದೆ. ಇವರು ನಮ್ಮ ರೆಗ್ಯುಲರ್ ಆಟೋ ಮತ್ತು ನನ್ನ ಪಕ್ಕ ಇರೋರು ನಮ್ಮ ಮನೆ ಮೇಲ್ಗಡೆ ಇರೋ ಓನರು, ಅವರು ನನ್ನ ಜೊತೆ ಬಂದಿದ್ದರು. ಅಲ್ಲಿವರೆಗೂ ಹೋಗಬೇಕು, ಸ್ವಲ್ಪ ಅಲ್ಲಿವರೆಗೂ ಬರ್ತೀವಿ ಅಂತ. ಅದಾದಮೇಲೆ ವಿ ಹ್ಯಾಡ್ ಅ ಪ್ರಾಕ್ಟೀಸ್. ಸೊ ಎವ್ರಿ ವೀಕ್ ನನಗೆ ಪ್ರಾಕ್ಟೀಸ್ ಇರುತ್ತೆ. ನಾನು ಅದಕ್ಕೆ ಎಲ್ಲೂ ಹೋಗಲ್ಲ. ಸ್ಯಾಟರ್ಡೇ ಸಂಡೇ ಐ ಆಮ್ ಫಿಕ್ಸ್ಡ್. ಚರ್ಚ್, ಮನೆ ಚರ್ಚ್, ಆ ಪ್ರಾಕ್ಟೀಸ್ ಈ ಪ್ರಾಕ್ಟೀಸ್, ಇಲ್ಲಿಗೆ ಹೋಗಬೇಕು, ವೈಲಿನ್ ಕ್ಲಾಸ್ಗೆ ಹೋಗಬೇಕು, ಕ್ವಯರ್ ಪ್ರಾಕ್ಟೀಸ್ ಇದೆ, ಕ್ವಯರ್ಗೆ ಹೋಗಬೇಕು. ಇದ್ರ ಮಧ್ಯೆ TMA ಇತ್ತು, TMAಗೆ ಹೋಗ್ತಿದ್ದೆ. ಸೊ ಐ ಆಮ್ ಎಂಗೇಜ್ಡ್, ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನೀನು ಪ್ರಾಕ್ಟೀಸ್ ಮುಗಿಸ್ಕೊಂಡಿರು, ಮನೇಲಿ ಅಡುಗೆ ಏನೂ ಮಾಡಬೇಡ, ಲೆಟ್ಸ್ ಗೋ ಔಟ್ ಫಾರ್ ದ ಡಿನ್ನರ್ ಅಂತ ಹೇಳಿದರು. ಸೊ ಹಾಗೆ ಅಲ್ಲಿಂದ ಹಾಗೆ ಡಿನ್ನರ್ಗೆ ಹೋಗಿದ್ವಿ. ನಮ್ಮ ತುಮಕೂರು ಹಟ್ಗೆ ಹೋಗಿದ್ದು. ಅವತ್ತು ನಾವು ವೆಜಿಟೇರಿಯನ್, ಯಾವಾಗಲೂ ನಾನ್ ವೆಜ್ ತಗೊಳ್ಳೋದು. ಬಟ್ ರೈಟ್ ಫ್ರಮ್ ಫ್ಯೂ ಡೇಸ್ ವಿ ಹ್ಯಾವ್ ಚೇಂಜ್ಡ್ ರೊಟೀನ್ಸ್ ಆ್ಯಂಡ್ ಆಲ್. ನೈಟಲ್ಲಿ ಏನಕ್ಕೆ ನಾನ್ ವೆಜ್ ಅಂದ್ಬಿಟ್ಟು ವಿ ವೆಂಟ್ ಫಾರ್ ದ ವೆಜ್. ಚೆನ್ನಾಗಿತ್ತು ಆ್ಯಕ್ಚುಲಿ ಫುಡ್ ಎಲ್ಲ. ದಿಸ್ ವಾಸ್ ನಾಟ್ ದ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ದೇರ್, ತುಂಬ ಸಲ ಹೋಗಿದ್ದೀನಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇದ್ರ ಬಗ್ಗೆ ಪಿಕ್ಚರ್ಸು ಬೇರೆದೆಲ್ಲ ಆಮೇಲೆ ನಾನು ನಮ್ಮ ಮಾಡಿ ಮೇಲೇನು ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಈ ವಿಡಿಯೋ ಎಂಡಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ನೋಡಿ. ಆ್ಯಂಡ್ ಹೀಗೆ ನನ್ನ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದು.
ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐಲ್ ಕ್ಯಾಚ್ ಯು ಇನ್ ಅದರ್ ನೈಸ್ ವಿಡಿಯೋ. Until then, bye from Ashwini.